ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವಿಡಿಯೋಸಲ್ಲಿ ಏನಿರುತ್ತೆ ಅಂತಂದರೆ, ನಾನಿವತ್ತು ಗಣ್ಣಮ್ಮ ಏರಿಯಾದಲ್ಲಿ ಗಣಪತಿ ಇದೆ ಇಟ್ಟಿದ್ದಾರಲ್ಲ, ಅಲ್ಲಿ ನಾನು ಅದಕ್ಕೆ ಪ್ರಸಾದ ಮಾಡಿಸಿ ಪೂಜೆ ಮಾಡಿಸೋಣ ಅಂದ್ಕೊಂಡೆ ಇವತ್ತು. ಹಂಗಾಗಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪ್ರಸಾದ ಏನು ಮಾಡಿಸ್ದೆ ಅಂತಂದರೆ, ನಾನು ಪುಳಿಯೋಗರೆ ಮಾಡಿಸ್ದೆ. ಒಂದು 6-7 ಸೇರಿಂದು ಅನ್ನ ಮಾಡಿಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡಿಬಿಟ್ಟಿದ್ದೀನಿ. ಗೊಜ್ಜು ಮಾಡಿಬಿಟ್ಟು ಪ್ರಸಾದ ಪುಳಿಯೋಗರೆ ಕಲಿಸ್ಬಿಟ್ಟು ಪ್ರಸಾದ ಮಾಡಿಸೋಣ ಅಂತ. ನಮ್ಮ ಏರಿಯಾದಲ್ಲಿ ತುಂಬ ಜನ ಇರೋದ್ರಿಂದ ಸ್ವಲ್ಪ ಮಾಡೋಕ್ಕಾಗಲ್ಲ, ಜಾಸ್ತಿನೇ ಮಾಡಬೇಕು. ಹಂಗಾಗಿ ಜಾಸ್ತಿ ಮಾಡಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪೂಜೆ ಎಲ್ಲ ಪುಳಿಯೋಗರೆ ಗೊಜ್ಜನ್ನು ನಾನು ಮನೆಯಲ್ಲೇ ಮಾಡಿದ್ದೆ. ಮನೆಯಲ್ಲೇ ನಾನು ಯಾವಾಗೂ ಮಾಡೋದು, ನಾನು ಅಂಗಡಿಯಿಂದ ಏನು ತರಿಸಲ್ಲ. ನಂಗೆ ಅದೇನು ಇಷ್ಟ ಇಲ್ಲ. ಮನೇಲಿ ನಾನು ಮಾಡ್ಕೊಳ್ಳೋದೇ ನನಗೆ ತುಂಬ ಇಷ್ಟ ಆಗುತ್ತೆ. ಗೊಜ್ಜೆಲ್ಲ ಮಾಡಿಟ್ಟಿದ್ದೆ, ಸ್ವಲ್ಪ ಒಗ್ಗರಣೆ ಮಾಡಿರಲಿಲ್ಲ. ಅದಕ್ಕೆ ಒಗ್ಗರಣೆ ಮಾಡೋಣ ಅಂತ ಒಗ್ಗರಣೆ ಮಾಡ್ತಾಯಿದ್ದೆ. ಈ ಸೈಡಲ್ಲಿ ಅನ್ನ ಮಾಡೋಕ್ಕಿಟ್ಟಿದ್ದೆ. ಒಂದು ಸೈಡಲ್ಲಿ ದೊಡ್ಡ ಒಲೆಯಲ್ಲಿ ನಾನು ಅನ್ನಕ್ಕಿಟ್ಟಿದ್ದೆ. ಇಲ್ಲಿ ನಾವು ಡೈಲಿ ಯೂಸ್ ಮಾಡೋ ಒಲೆಯಲ್ಲಿ ನಾನು ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೆ. ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿಟ್ಟಿದ್ದೀನಿ. ಒಗ್ಗರಣೆ ಒಂದು ಮಾಡ್ತಿದ್ದೆ ಅಷ್ಟೇ. ಈಗ ಎಲ್ಲ ಕೆಲಸನೂ ಆಗಿತ್ತು. ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೆ. ಸಂಜೆ ಆಗಿರೋದ್ರಿಂದ ಲೇಟ್ ಆಗಿಬಿಡುತ್ತೆ ಪೂಜೆಗೆ ಅಂಥೇಳಿ ನಾನು ಬೇಗ ಬೇಗ ಎಲ್ಲ ಮಾಡ್ತಾಯಿದ್ದೀನಿ. ಕೆಲಸ ಆಯಿತು. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ. ಮತ್ತು ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಂದ ಬಂದಳು. ಅವಳು ಬಂದು ಎಲ್ಲ ಮಾಡಾಯ್ತಾ ಅಮ್ಮ ಅಂತ ಕೇಳ್ತಾಯಿದ್ಲು. ನನ್ನ ಮಗಳೂ ಕೇಳ್ತಾಯಿದ್ಲು. ನಾನು ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ತಾಯಿದ್ದೆ. ಒಗ್ಗರಣೆ ಒಂದು ಮಾಡೋದಿತ್ತು ಅಷ್ಟೇ, ಇನ್ನೇನಿಲ್ಲ. ಸಂಜೆ ಬೇರೆ ಆಗಿದ್ದರಿಂದ ಬೇಗ ಬೇಗ ಮಾಡ್ತಾಯಿದ್ದೆ. ನೋಡಿ, ಈ ಥರ ನಾನು ಗೊಜ್ಜು ಮಾಡಿ ಒಗ್ಗರಣೆ ಮಾಡ್ಕೊತೀನಿ. ಜಾಸ್ತಿ ಅಲ್ವಾ, ಹಾಗಾಗಿ ನಾನು ಗೊಜ್ಜೆ ಮಾಡ್ಕೊಂಬಿಡ್ತೀನಿ. ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ನಂಗೆ ಬೇಕಾದಾಗ ನಾನು ಗೊಜ್ಜು ಮಾಡ್ಕೊತಾ ಇರ್ತೀನಿ. ಹುಣಸೆ ಹುಳಿ ಎಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡಿ ಇಟ್ಕೊಂಡು, ಒಂದು ಸತಿ ಮಾಡಿದರೆ ನಾನು 1-2 ಸರಿ ಮಾಡೋ ಅಷ್ಟು ಗೊಜ್ಜನ್ನು ಮಾಡಿ ಇಟ್ಕೊತೀನಿ ಮನೆಗೆ. ಯಾವಾಗ್ಲೂ ಪದೇ ಪದೇ ಪುಳಿಯೋಗರೆ ಏನು ಮಾಡೋದಿಲ್ಲ. ನಾನು ವಾರಕ್ಕೆ ಒಂದು ಟೈಮ್ ಮಾಡ್ತೀನಿ, ಇಲ್ಲ 15 ದಿನಕ್ಕೆ ಒಂದು ಟೈಮ್ ಮಾಡೋದ್ರಿಂದ ನಾನು ಗೊಜ್ಜನ್ನು ಮನೇಲಿ ಮಾಡಿ ಇಟ್ಕೊಳಲ್ಲ. ಪೌಡ್ರ್ ಒಂದು ಮಾಡಿ ಇಟ್ಕೊಂಡಿರ್ತೀನಿ. ನಂಗೆ ಬೇಕಾದಾಗ ನಾನು ಗೊಜ್ಜು ಮಾಡ್ಕೊತೀನಿ. ಈಗ ದೇವಸ್ಥಾನಕ್ಕೆ ಪ್ರಸಾದ ಮಾಡಿಸ್ತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೆ. ಒಂದು 6-7 ಸೇರು ಅನ್ನಕ್ಕೆ ಬೇಕಲ್ವ, ಜಾಸ್ತಿನೇ ಬೇಕು. ಹಂಗಾಗಿ ನಾನು ಜಾಸ್ತಿನೇ ಗೊಜ್ಜನ್ನು ಕಲಿಸ್ತಾ ಇದ್ದೆ. ಗೊಜ್ಜು ಮಾಡಿಟ್ಬಿಟ್ರೆ ಬೇಗ ಅನ್ನ ಎಲ್ಲ ಮಾಡಿಬಿಟ್ಟು ನಾನು ಸ್ವಲ್ಪ ಅನ್ನ ತೆಗೆದಿಟ್ಟಿದ್ದೆ. ಎಲ್ಲ ಸ್ವಲ್ಪ ಅನ್ನ ತಣ್ಣಗಾದರೆ ಕಲಸೋಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಇಲ್ಲ ಸ್ವಲ್ಪ ಮಾಡಿಟ್ಟಿದ್ದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಲಿಸ್ಕೊಡ್ರಿ ಅಂತಂದೆ. ಎಲ್ಲ ಅನ್ನನ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಅಂತಂದರೆ ಅವರು ಇಲ್ಲ ನಾನು ಮಾಡಲ್ಲ, ನೀನೇ ಮಾಡ್ಕೊ ಅಂತಾಯಿದ್ರು. ಒಬ್ಬಳೇ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ, ಸ್ವಲ್ಪ ಮಾಡಿಕೊಡ್ರಿ ಅಂತಂದೆ. ಆವಾಗ ನಾನೆಲ್ಲ ಕಲಿಸಿದ್ದೆ. ಲಾಸ್ಟಿಗೆ ಬಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬೇಕಿತ್ತು, ಹಂಗಾಗಿ ಮಿಕ್ಸ್ ಮಾಡ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕೋ ಅಂತ ಕೂತಿದ್ರು. ಪೂಜೆಗೂ ಎಲ್ಲ ನಾನು ರೆಡಿ ಮಾಡಿಟ್ಟಿದ್ದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಎಷ್ಟೇ ಬೇಗ ಮಾಡಿದ್ರೂ ನನಗೆ ಲೇಟ್ ಆಗಿಬಿಡ್ತು. ಒಬ್ಬಳೇ ಮನೆ ಕೆಲಸ ಮಾಡಿಕೊಂಡು ಇದು ಮಾಡೋದು ಸ್ವಲ್ಪ ಲೇಟ್ ಆಯಿತು. ಆದರೂ ಪರವಾಗಿಲ್ಲ, 6 ಗಂಟೆ ಒಳಗೆ ಎಲ್ಲ ಮಾಡಿಟ್ಟಿದ್ದೆ. ನನ್ನ ಮಗಳು ಸ್ಕೂಲಿಂದ ಬಂದಾಗಿತ್ತು. ನಮ್ಮ ಮನೆಯವರು ಆಫೀಸಿಂದ ಬಂದಿದ್ದರು. ಅವರು ಬಂದಮೇಲೆ ಸ್ವಲ್ಪ ಹೆಲ್ಪ್ ಮಾಡಿದರು. ಪುಳಿಯೋಗರೆ ಮಾಡಿದ್ದೆ. ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಾಯಿದ್ದೆ. ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿನೂ ಆಗ್ತಾಯಿದ್ವಿ, ಸೀರೆ ಹಾಕ್ಕೊಂಬಿಟ್ಟು. ನಾನು ವೀಡಿಯೋಸ್ ನಾನೇ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಾನೇ ವಿಡಿಯೋ ಮಾಡೋದ್ರಿಂದ ನನಗೆ ಆಗೋದೇ ಇಲ್ಲ. ನಮ್ಮ ಮನೆಯವರು ವೀಡಿಯೋ ಮಾಡಿ ಅಂದರೆ ಇಲ್ಲ ನಾನು ಮಾಡಲ್ಲ, ಏನಾದ್ರು ಮಾಡ್ಕೊ ಅಂತಾರೆ. ದೇವಸ್ಥಾನಕ್ಕೆ ಹೋದ್ವಿ ಟೈಮಿಗೆ ಸರಿಯಾಗಿ. ಎಲ್ಲ ಬಂದಿದ್ದರು, ನಾವು ಹೋದ್ಮೇಲೆ ಎಲ್ಲ ಬಂದರು ನೋಡಿ. ಮಕ್ಕಳು, ದೊಡ್ಡವರು ಎಲ್ಲರೂ ಬಂದಿದ್ದರು. ನಮ್ಮ ಮನೆಯವ್ರು ಹೆಂಗೆ ಕೂತಿದ್ದಾರೆ, ಮಕ್ಕಳೆಲ್ಲ ಯಾವ ಥರ ಕೂತಿದ್ದಾರೆ ನೋಡಿ. ನಮ್ಮ ದೇವಸ್ಥಾನದಲ್ಲಿ ತುಂಬ ಜನ ಆಗ್ತಾರೆ. ಮಕ್ಕಳು ಇದ್ದಾರೆ, ದೊಡ್ಡವರು ಎಲ್ಲರೂ. ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ. ಹಂಗಾಗಿ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ. ಎಲ್ಲರೂ ವರ್ಷಕ್ಕೊಮ್ಮೆ ಗಣಪತಿ ಇಟ್ಟಾಗ ಎಷ್ಟು ದಿನ ಗಣಪತಿ ಇಡ್ತಾರೋ ಅಷ್ಟು ದಿನವೂ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿಸ್ತೀವಿ. ಡೈಲಿ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬರು ಪೂಜೆ ಮಾಡಿಸ್ತೀವಿ ನಾವು. ಪ್ರತಿಯೊಬ್ಬರು ಒಂದೊಂದು ದಿನ ಒಂಥರ ಪ್ರಸಾದ ಇರುತ್ತೆ. ಈ ಸರಿ ಅಂತೂ ನಮ್ಮ ದೇವಸ್ಥಾನದಲ್ಲಿ 29 ದಿನ ಗಣಪತಿ ಇಡ್ತಾರೆ. ದಿನಾನು ನೈಟ್ ಅಡುಗೆನೇ ಮಾಡೋದಿಲ್ಲ. ಎಲ್ಲರೂ ಅಲ್ಲೇ ಪ್ರಸಾದ ತಿನ್ಕೊಬಂದ್ಬಿಡ್ತೀವಿ. ಅದೇ ಫುಲ್ ಹೊಟ್ಟೆ ತುಂಬಿಡುತ್ತೆ. ಹಂಗಾಗಿ
ಡೈಲಿ ಎಲ್ಲರೂ ಒಬ್ಬೊಬ್ಬರು ಪ್ರಸಾದ ಮಾಡಿಸ್ತಾರೆ, ಚೆನ್ನಾಗಿರುತ್ತೆ ನೋಡಿ. ನಮ್ಮ ದೇವಸ್ಥಾನದಲ್ಲಿ ಈ ಸತಿ 9 ಅಡಿ ಗಣಪತಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಗಣಪತಿನೂ, ಎಷ್ಟು ಲಕ್ಷಣವಾಗಿದೆ ಅಂದರೆ ದೇವಸ್ಥಾನಕ್ಕೆ ಡೈಲಿ ಹೋಗ್ತಾ ಇರ್ತೀವಿ. ಪ್ರಸಾದ ಈ ಥರ ಮಾಡ್ತಿದ್ವಿ, ತುಂಬ ಚೆನ್ನಾಗಿತ್ತು ಪ್ರಸಾದ. ಕಡಲೆಕಾಳು ಮತ್ತು ಪುಳಿಯೋಗರೆ ಮಾಡ್ತಿದ್ರಿಂದ ತುಂಬ ಚೆನ್ನಾಗಿತ್ತು ಟೇಸ್ಟು. ನೆಕ್ಸ್ಟ್ ನಾನು ಮತ್ತೆ ಗಿಣ್ಣ ಮಾಡಿದ್ದೆ ಮನೇಲಿ. ನಮ್ಮ ಅಕ್ಕ ಹಾಲು ಕಳಿಸಿದ್ರು, ಅವ್ರ ಮನೇಲಿ ಹಾಲು ಕರೆ ಹಾಕಿದೆ ಅಂತ ಗಿಣ್ಣ ಮಾಡಿದೆ, ತುಂಬ ಚೆನ್ನಾಗಿತ್ತು. ಮತ್ತು ಹಾಗೆ ಕಾಯಿ ಚಟ್ನಿ ಮಾಡಿಬಿಟ್ಟು ನಾನು ದೋಸೆ ಮಾಡಿದ್ದೆ. ದೋಸೆನೂ ತುಂಬ ಚೆನ್ನಾಗಿ ಬಂದಿತ್ತು, ಗರಿಗರಿಯಾಗಿ. ನೆಕ್ಸ್ಟ್ ಡೇ ಮತ್ತೆ ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಹಳ್ಳಿ ಕಡೆ ಎಲ್ಲ ಇದೇ ಥರ ಇರುತ್ತೆ, ಎಲ್ಲ ಕಡೆಯೂ ಇರುತ್ತೆ. ಆದರೆ ನಮ್ಮೂರಲ್ಲಿ ಈ ಥರ ಎಲ್ಲ ಹುಡುಗರು ಮಕ್ಕಳು ದೊಡ್ಡವರು ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ. ಎಲ್ಲ ಯಾವ ರೀತಿ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ, ದೊಡ್ಡವರು ತುಂಬ ಖುಷಿಯಾಗಿದ್ದರು. ಇಲ್ಲಿ ನೋಡಿ ಹೆಣ್ಮಕ್ಳು ಯಾವ ರೀತಿ ನೀನು ಬಾ ಡ್ಯಾನ್ಸ್ ಮಾಡೋಕ್ಕೆ ನೀನು ಎಲ್ಲರೂ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ. ಯಾವ ರೀತಿ ಎಲ್ಲ ಹೆಣ್ಮಕ್ಳು ರಾತ್ರಿ ಕೆಲಸ ಎಲ್ಲ ಮುಗಿದ್ಮೇಲೆ ಆರಾಮಾಗಿ ಎಲ್ಲ ಹೆಣ್ಮಕ್ಳು ಖುಷಿಯಾಗಿ ಈ ಥರ ದೇವಸ್ಥಾನಕ್ಕೆ ಸಂಜೆ ಆದಮೇಲೆ ಬಂದುಬಿಟ್ಟು ನೆಕ್ಸ್ಟ್ ಡೇ ನಾವು ಮತ್ತೆ ತೋಟಕ್ಕೆ ಬಂದ್ವಿ. ಸ್ವಲ್ಪ ಪರಕೆ ಕಡ್ಡಿ ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ, ತೆಂಗಿನ ಗರಿ ಪರಕೆ ಪರಕೆ ಮಾಡ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಬಂದೆ ನಮ್ಮ ಮನೆಯವ್ರ ಜೊತೆ. ನನ್ನ ಮಗಳಿಗೂ ರಜೆ ಇರೋದ್ರಿಂದ ಅವಳನ್ನು ಕರ್ಕೊಂಡು ಬಂದಿದ್ದೆ ನೋಡಿ. ಯಾವ ರೀತಿ ಅವಳಿಗಂತೂ ಸಖತ್ ಖುಷಿ. ನಮ್ಮ ತೋಟದ ಹತ್ರ ಹಳ್ಳ ಇದೆ, ಹಳ್ಳ ನೋಡ್ಕೊತ ಕೂತಿದ್ಲು ನೋಡಿ. ಎಷ್ಟು ಚೆನ್ನಾಗಿ ನೀರು ಬೀಳ್ತಾಯಿದೆ, ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಪದೇ ಪದೇ ಏನು ತೋಟಕ್ಕೆ ಹೋಗಲ್ಲ, ಯಾವಾಗ ವರ್ಷಕ್ಕೆ ಒಂದು ಸತಿ ಹೋಗ್ತೀವಿ. ಒಂದು ವರ್ಷದ ಮೇಲೆ ಆಗಿತ್ತೇನೋ, ನೋಡೋಣ ಅಂತ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ. ನಮ್ಮ ತೋಟ ಇದು, ಮೇಲ್ಗಡೆ ಇದೆ ತೋಟ, ನಾವು ಕೆಳಗಡೆ ಹಳ್ಳದ ಹತ್ರ ಬಂದಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನನಗೆ ತುಂಬ ದಿನದ ಮೇಲೆ ಬಂದಿದ್ವಿ, ಖುಷಿನೂ ಆಗ್ತಾಯಿತ್ತು. ನನ್ನ ಮಗಳು ನೋಡಿ ಖುಷಿ ಆಗ್ಬಿಟ್ಟಿದ್ದು, ಅದಕ್ಕೆ ರಜೆ ಇರೋದ್ರಿಂದ ಖುಷಿಯಾಗಿ ಕುಣಿದಾಡ್ತಿದ್ಲು. ಅವಳೇ ಪಾಪ ತೋಟಕ್ಕೆ ಬರ್ತೀವಿ ತುಂಬ ದಿನ ಆಯಿತು ಬಂದಿಲ್ಲ ಅಂಥೇಳಿ. ಅವ್ರ ಅಪ್ಪಾಜಿ ಬೇಡಮ್ಮ ಅಂತ ಹೇಳ್ತಾಯಿದ್ರು, ಕೇಳಿದೆ ಬಂದ್ಲು ನೋಡಿ. ನಮ್ಮನೆಯವರು ನಿಂತಿದ್ದಾರೆ ತೋಟದಲ್ಲಿ ಈ ಥರ ವಿಡಿಯೋ ಮಾಡ್ತಾಯಿದ್ದೆ. ನಮ್ಮನೆಯಲ್ಲೇ ಹೋದ್ರೆ ವಿಡಿಯೋ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾಯಿದ್ರು. ಮಾಡ್ತಾನೆ ಇರ್ತೀನಿ, ಅದಕ್ಕೆ ನಾನೇನೇ ಮಾಡೋದು ವಿಡಿಯೋ ಮಾಡೋದು ಹಿಂಗೆ ಬಿಡಲ್ಲ. ವಿಡಿಯೋ ಮಾಡ್ಕೊಂಡು ಮೇಲ್ಕೊಂಡು ಮನೆಗೆ ಬಂದ್ಬಿಟ್ಟು ನಾನು ಮತ್ತೆ ಮಜ್ಜಿಗೆ ಸಾಂಬಾರು ಊಟ ಮಾಡ್ತಾ ಇದ್ವಿ. ಮನೇಲಿ ಆಟ ಆಡ್ತಿದ್ಲು ಅಂತ ತೋಟಕ್ಕೆ ಕರ್ಕೊಂಡು ಬಂದ್ವಿ. ನಾವು ಕೂಡ ಏನು ಯಾವಾಗೂ ಬರೋದೇ ವರ್ಷಕ್ಕೊಂದ್ಸತಿ ಏನೋ. ಹಂಗಾಗಿ ಅವಳು ತುಂಬ ದಿನದ ನಂತರ ಕರ್ಕೊಂಡು ಬಂದಿರೋದ್ರಿಂದ ಅವಳಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ, ತುಂಬ ಖುಷಿಯಾಗಿದ್ದಾಳೆ. ಮಕ್ಕಳನ್ನ ಆವಾಗವಾಗ ಈ ಥರ ತೋಟಕ್ಕೆ ಗದ್ದೆಗೆ ಕರ್ಕೊಂಡು ಹೋಗ್ತಾಯಿದ್ರೆ ಅವ್ರಿಗೂ ಖುಷಿ ಆಗ್ತಿರುತ್ತೆ. ಒಂದಿನ ತೋಟದಲ್ಲಿ ಟೈಮ್ ಸ್ಪೆಂಡ್ ಮಾಡಿದರೆ ಅವಳಿಗೆ ನೋಡಿ ಎಷ್ಟು ಖುಷಿ ಪಡ್ತಾಯಿದ್ದಾಳೆ ನನ್ನ ಮಗಳು. ಸಖತ್ ಖುಷಿ ಆಗ್ಬಿಟ್ಟಿದ್ದಾಳೆ. ಮಕ್ಕಳು ಈ ಥರ ಖುಷಿ ಇರೋದು ನೋಡೋಕ್ಕೆ ಚಂದ ಅಲ್ವಾ. ಬಂದ್ಬಿಟ್ಟು ನಾವು ಮಜ್ಜಿಗೆ ಸಾಂಬಾರು ಅನ್ನ ಮಾಡ್ಕೊಂಡು ಊಟ ಮಾಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.